ನಮಸ್ತೆ, ನಾನು ವರ್ಧನ್ FMCG ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ. ಆಶಾ ಬಿ ವರ್ಧನ್ ಅಂತ ಹೇಳಿ ಧಾರವಾಡದಿಂದ ಮಾತಾಡ್ತಾ ಇರೋದು. ಕೆಲವು ದಿನಗಳಾದ ಕೆಲವು ವಿಚಾರ ಬಗ್ಗೆ ಮಾತಾಡಬೇಕು, ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರ್ಲಿಲ್ಲ. ಆದ್ರೆ ಇವತ್ತು ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಪರ್ಸನಲ್ ಲೈಫ್ ಸೆಟಪ್ಗಳು ಯಾವ ರೀತಿ ಇರಬೇಕು, ನಾವು ಲೈಫಲ್ಲಿ ಯಾವ ರೀತಿ ಚೇಂಜಸ್ ತರಬೇಕು, ನಾವು ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದು ನಮಗೆ ಮುಖ್ಯ ಇದೆ. ಸೆಟಪ್ ಪರ್ಸನಲ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ ಅಂದ್ರೆ ನಮ್ಮ ವೈಯಕ್ತಿಕ ಮಾನದಂಡಗಳನ್ನು ನಾವು ಯಾವ ರೀತಿ ಹೊಂದಿಸ್ಕೋಬೇಕು. ಈಗ ನಾವು ವೈಯಕ್ತಿಕವಾಗಿ ನಾವು ಪರ್ಸನಲಿ ನಾವು ಸ್ಟ್ಯಾಂಡರ್ಡ್ ಆಗಿರ್ಬೇಕಪ್ಪ ಅಂದ್ರೆ ನಮ್ಗೆ ಕೆಲಸ ಬೇಕು. ನಾವು ಕೆಲಸ ಇರ್ಲಿಲ್ಲ ಅಂತಂದ್ರೆ ನಾವು ಪರ್ಸನಲ್ ಆಗಿ ಸ್ಟ್ಯಾಂಡರ್ಡ್ ಆಗಕ್ ಆಗುದಿಲ್ಲ, ಲೈಫಲ್ಲಿ ನಾವು ಮುಂದೆ ಬರಕ್ ಆಗಂಗಿಲ್ಲ. ಇವಾಗಿನ ಜನರೇಷನ್ ಪ್ರಕಾರ, ಇವಾಗ ನಾವು ನೋಡ್ತಾ ಇರೋ ಪ್ರಕಾರ ಎಲ್ರಿಗೂ ಆರಾಮಾಗಿರಂತ ಕೆಲಸ ಬೇಕು, ಆರಾಮಾಗಿ ಲೀಡ್ ಮಾಡ್ಬೇಕು, ಸ್ಯಾಲರಿ ಕರೆಕ್ಟ್ ಬರಬೇಕು, ಕೆಲಸ ಕಡಿಮೆ ಇರಬೇಕು, ಈ ರೀತಿ ಕೆಲಸಗಳು ಮಾಡಬೇಕು ಅಂತ ಎಲ್ಲರೂ ಆಸೆ ಪಡೋದಾಗಿತ್ತಪ್ಪ ಅಂತಂದ್ರೆ ಇವತ್ತು ಯಾರು ಕೂಡ ಲೈಫಲ್ಲಿ ಸಕ್ಸಸ್ ಆಗಕ್ಕೆ ಆಗಲ್ಲ. ನಾವ್ ಯಾವ ರೀತಿ ಪರಿಶ್ರಮ ಹಾಕ್ತಿವೋ ಆ ರೀತಿ ಫಲ ನಮಗ್ ಸಿಗುತ್ತೆ. ಆದ್ರೆ ನನ್ನ ಉದ್ದೇಶ ಎಲ್ಲರೂ ಪರಿಶ್ರಮ ಹಾಕ್ಬೇಕು. ನಾವು ಪರಿಶ್ರಮ ಹಾಕಿದಾಗ ಮಾತ್ರ ನಮ್ಗೆ ಒಳ್ಳೆ ಲೈಫ್ ಸಿಗೋಕೆ ಸಾಧ್ಯ ಇದೆ. ಎಥಿಕ್ಸ್, ನೀತಿ ಶಾಸ್ತ್ರದ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಏನ್ ಮಾಡ್ತೀವಿ, ಹಿಂಜರಿತೀವಿ. ಬಿಡು, ಏನ್ ಮಾಡೋದೈತಿ, ನಾವು ನೀತಿ ಶಾಸ್ತ್ರದ ಬಗ್ಗೆ ತಿಳ್ಕೊಂಡು ನಾವೇನ್ ಮಾಡೋದೈತಿ, ಇವತ್ತು ನೀತಿ ಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಂತಾ ಇದೀವಿ, ನೀತಿ ಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತಂದ್ಮೇಲೆ ನಮ್ಮ ಲೈಫ್, ನಮ್ಮ ರೂಲ್ಸ್ ಕೂಡ ಆ ನೀತಿ ಶಾಸ್ತ್ರದಷ್ಟೇ ನೀತಿಯಾಗಿ ಅಳವಡಿಸ್ಕೊಂಡು ಹೋಗ್ಬೇಕು. ಇವತ್ತು ನಾವು ನೀತಿಯಾಗಿ ಅಳವಡಿಸ್ಕೊಂಡು ಹೋಗ್ಬೇಕಿತ್ತಪ್ಪ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಗಳನ್ನ ಚೇಂಜ್ ಮಾಡ್ಬೇಕಂದ್ರೆ ಮೈ ಫ್ರೆಂಡ್ಸ್, ನಮ್ಗೆಲ್ಲರಿಗೂ ಒಂದು ಕೆಲಸ ಬೇಕು, ನಿಮ್ಮೆಲ್ಲರಿಗೂ ಒಂದು ಕೆಲಸ ಬೇಕು. ಕೆಲಸ ಮಾಡ್ಬೇಕು ಅಂತೇಳಿ ಫಸ್ಟ್ ನಾವು ನಿರ್ಧಾರ ಮಾಡ್ಬೇಕು. ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡಿದಾಗೆ ನಮ್ಗೆಲ್ಲ ಸಿಗೋಕೆ ಸಾಧ್ಯ ಇದೆ. ಫುಡ್, ನೆಕ್ಸ್ಟ್ ವರ್ಡ್ ಇರ್ಬೇಕು, ಫುಡ್, ಆಹಾರ. ನಾವ್ ಯಾವ ರೀತಿ ಆಹಾರ ತಿನ್ಬೇಕು ಅಂತ ಆಸೆ ಪಡ್ತೀವಿ, ನಾವು ತಿನ್ಬೇಕು ಅಂತ ಆಸೆ ಪಟ್ಟಿದ್ದೆಲ್ಲ ನಮಗ್ ಸಿಗಲ್ಲ. ಯಾಕಂದ್ರೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಮ್ ಕಡೆ ದುಡ್ಡು ಇರಂಗಿಲ್ಲ. ದುಡ್ಡು ಇರ್ಲಿಲ್ಲ ಅಂತಂದ್ರೆ ನಾವು ಆಸೆ ಪಟ್ಟಿದ್ದು ತಿನ್ನಕ್ಕಾಗಲ್ಲ, ಆಸೆ ಪಟ್ಟಿದ್ದು ಕೊಂಡ್ಕೊಳಕ್ ಆಗಂಗಿಲ್ಲ. ಹಾಗಾಗಿ ನಾವ್ ಎಲ್ಲಾನು ಬಿಟ್ಟು, ಖಾಲಿ ಇರುವುದನ್ನ ಬಿಟ್ಟು ನಾವು ಕೆಲಸದ ಕಡೆಗೆ ಗಮನ ಕೊಟ್ರೆ ನಮ್ಮ ಜೀವನದಲ್ಲಿ ನಾವು ಚೇಂಜ್ ಆಗೋಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಮ ಪರ್ಸನಲ್ ಲೈಫ್ ಅನ್ನ ನಾವು ಒಳ್ಳೆ ರೀತಿಯಿಂದ ಲೀಡ್ ಮಾಡ್ಬೇಕು ಅನ್ನೋ ಆಸೆ ನಮ್ಗಿರ್ಬೇಕು. ಪರ್ಸನಲ್ ಲೈಫ್ ಒಳ್ಳೆ ರೀತಿ ಲೀಡ್ ಮಾಡಕ್ ಆಸೆ ಇರ್ಲಿಲ್ಲ ಅಂತಂದ್ರೆ ಹಿಂದಕ್ಕಿನ ಕಾಲದ ಜನ ಹೆಂಗ್ ಜೀವನ ಮಾಡಿದಾರೋ ಇವು ನಾವು ಉಂಡಿ ತಿಂದಿ ಇಷ್ಟ ಜೀವನ ಮಾಡ್ಬೋದೇ ಹೊರತು ನಾವು ಸಂಪಾದನೆ ಮಾಡ್ಕೊಂಡು ಹೆಸರು ಸಂಪಾದನೆ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವ್ ಇವಾಗ ಹೆಸರು ಸಂಪಾದನೆ ಮಾಡ್ಬೇಕಾಗಿದೆ. ನಾವು ಊಟ ಮಾಡಿದ್ರು ಯಾರು ನೋಡಲ್ಲ, ನಾವು ಉಪವಾಸ ಇದ್ದಿದ್ರು ಯಾರು ನೋಡಲ್ಲ. ಆದ್ರೆ ನಾವ್ ಇರೋಂತ ಸ್ಥಾನ ಯಾವುದು, ನಾವ್ ಯಾವ ರೀತಿ ಅದೀವಿ ಅನ್ನೋದನ್ನ ಜನ ನಮಗ್ ನೋಡ್ತಾರೆ ನಾವು ಫ್ರೆಂಡ್ಸ್. ಹಾಗಾಗಿ ನಮ್ಮ ಕೆಲಸ ಬಹಳ ಅವಶ್ಯವಾಗಿದೆ. ಜೊತೆಗೆ ನಮ್ಗೆ ಆರೋಗ್ಯ ಬೇಕು, ಹೆಲ್ತ್ ಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ, ಆರೋಗ್ಯವೇ ಭಾಗ್ಯ. ನಾವು ಖಾಲಿ ಕೂತ್ಕೊಂಡ್ರೆ ಆರೋಗ್ಯದಿಂದ ಇರಕ್ ಸಾಧ್ಯ ಇಲ್ಲ. ನಾವು ಕೆಲಸ ಮಾಡ್ತಾ ಇದೀವಿ, ಕೆಲ್ಸದ ಮೇಲೆ ಅದೀವಿ, ನಾವು ಬಿಸಿ ಇದೀವಿ ಅಂತಂದಾಗ ಮಾತ್ರ ನಾವು ಆರೋಗ್ಯದಿಂದ ಇರಕ್ ಸಾಧ್ಯ ಇದೆ. ಕೆಲಸ ಮಾಡಿ ಬೇಜಾರಾದಾಗ ಆರಾಮಿರಲ್ಲ, ಅದೆಲ್ಲ ಕಾಮನ್, ಎಲ್ರಿಗೂ ಬರುವಂತದ್ದು ಸಹಜವಾಗಿ. ಆದ್ರೆ ಎಲ್ಲದಕ್ಕಿಂತ ನಾವು ಹೆಚ್ಚಾಗಿ ಪ್ರಿಪ್ರೇಷನ್ ಕೊಡ್ಬೇಕಾಗಿದ್ದ ನಾವು ಕೆಲಸದ ಕಡೆಗೆ ಮೈ ಫ್ರೆಂಡ್ಸ್. ಇವತ್ತು ನಮಗೆ ಕೆಲಸ ಬಹಳ ಅವಶ್ಯವಾಗಿ ಬೇಕು. ಕೆಲಸ ಇಲ್ಲದವರು ಕಸಕ್ಕೆ ಸಮಾನ. ಇವತ್ತು ಕಸಕ್ಕೆ ಬೆಲೆ ಇದೆ, ಆದ್ರೆ ಕೆಲಸ ಇಲ್ಲದವರಿಗೆ ಬೆಲೆ ಇಲ್ಲ ಮೈ ಫ್ರೆಂಡ್ಸ್. ಹಾಗಾಗಿ ನಮ್ಮ ಲೈಫಲ್ಲಿ ಒಂದು ಸ್ಪಿರಿಟಾಲಿಟಿ ಬೇಕು, ಆಧ್ಯಾತ್ಮಿಕ ಅನ್ನೋದು ಬೇಕು. ಇವಾಗ ಆಧ್ಯಾತ್ಮಿಕ ಜೀವನನ ನಾವು ಬಯಸ್ತೀವಿ. ಹೇಗ್ ಬರುತ್ತೆ ಆಧ್ಯಾತ್ಮಿಕ ಜೀವನ? ನಾವು ಕಂಡ್ಕೊಂಡಾಗೆ, ನಾವು ಮಾಡ್ಕೊಂಡಾಗೆ ಆಧ್ಯಾತ್ಮಿಕ ಜೀವನ ಬರುತ್ತೆ. ಆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಕೂಡ ನಮ್ಮ ಹೆಸರನ್ನ ಸಂಪಾದನೆ ಮಾಡ್ಬೇಕು. ನಾವು ನಮ್ಮ ಲೈಫಲ್ಲಿ ಬದಲಾವಣೆ ತರಬೇಕು, ನಾವು ಬೆಳಿಬೇಕು. ನಮ್ಮನ್ನ ನಂಬ್ಕೊಂಡು 1000 ಜನ ಇದ್ದಿರ್ತಾರೆ, ಅವರನ್ನ ನಾವು ಪ್ರೀತಿ ವಿಶ್ವಾಸದಿಂದ ನೋಡ್ಬೇಕು. ಇವೆಲ್ಲ ನೋಡ್ಬೇಕು ಅಂದ್ರೆ ಮೈ ಫ್ರೆಂಡ್ಸ್ ನಮ್ಗೆ ಕೆಲಸ ಬೇಕು. ಕೈಯಲ್ಲಿ ಇದ್ದಂತ ಕೆಲಸನ ನಾವು ಪ್ರೀತಿಯಿಂದ, ಕೆಲಸನ ಪ್ರೀತಿ ಮಾಡೋದಾಗಿದ್ರೆ ನಾವು ನಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ಕಾಣಕ್ ಸಾಧ್ಯ ಇದೆ. ನಂಗೆ ಗೊತ್ತು ಎಷ್ಟೋ ಜನರಿಗೆ ಕೆಲಸ ಇಲ್ಲ, ಖಾಲಿ ಇದೀವಿ, ಟೈಮ್ ಪಾಸ್ ಮಾಡ್ತಾ ಇದೀವಿ, ಫೋನ್ ನೋಡ್ತಾ ಇದೀವಿ, ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀವಿ ಅಂತ ಮೈ ಫ್ರೆಂಡ್ಸ್. ಇದು ಕೊನೆ ಅಲ್ಲ, ನಾವು ದುಡಿಬೇಕು. ನಾವು ಇವಾಗ ದುಡಿಯುವಂತ ವಯಸ್ಸಲ್ಲಿ ನಾವು ದುಡಿದ್ರೆ ಮುಂದೆ ಕೂತ್ಕೊಂಡು ಊಟ ಮಾಡೋ ಟೈಮಲ್ಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬಹುದು. ಈಗ ದುಡಿಯುವಂತ ಟೈಮಲ್ಲಿ ನಾವು ದುಡಿಲಿಲ್ಲ ಅಂತಂದ್ರೆ ಮುಂದೆ ಕೂತ್ಕೊಂಡು ಊಟ ಮಾಡೋಂತ ಟೈಮಲ್ಲಿ ನಾವು ಬೇಡಿ ತಿನ್ನುವಂತ ಪರಿಸ್ಥಿತಿ ನಮಗ್ ಬರುತ್ತೆ. ಆ ಬೇಡಿ ತಿನ್ನುವಂತ ಪರಿಸ್ಥಿತಿ ಇವತ್ತು ನಮಗ್ ಬರಬಾರ್ದು, ಮುಂದೆ ನಮಗ್ ಬರಬಾರ್ದು ಅಂತಂದ್ರೆ ಇವಾಗ ನಾವು ಕೆಲಸ ಮಾಡೋಕೆ ಮನಸ್ಸು ಮಾಡ್ಬೇಕು ಮೈ ಫ್ರೆಂಡ್ಸ್. ಯಾಕಂದ್ರೆ ನೀವು ಕಷ್ಟಪಟ್ರೆ ಸುಖ ಸಿಗುತ್ತೆ, ಕಷ್ಟ ಪಡಿಲಿಲ್ಲ ಅಂತಂದ್ರೆ ಸುಖ ಸಿಗಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ನಾವು ಗಾದೆ ಮಾತು ಕೇಳ್ತೀವಿ. ಕೈ ಕೆಸರಾಗ್ಲಾರ್ದೇನೆ
ಬಾಯಿ ಮೊಸರು ಆಗೋಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ಲೈಫು, ನಮ್ಮ ಲೈಫ್ ಸ್ಟೈಲ್ ಅನ್ನ, ನಮ್ಮ ಲೈಫ್ ರೂಲ್ಸ್ ಅನ್ನ ನಾವು ಚೇಂಜಸ್ ಮಾಡ್ಕೋಬೇಕು. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಕೆಲಸ ಇಲ್ಲ, ಕೆಲಸ ಬೇಕಾಗಿದೆಯಾ, ಅವಶ್ಯವಾಗಿ ವರ್ಧನ್ FMCG ಕಂಪನಿಯಲ್ಲಿ ಕೆಲಸ ಖಾಲಿ ಇದೆ, ಎನಿ ಟೈಮ್ ನೀವು ಕಾಲ್ ಮಾಡಿ. ಧಾರವಾಡ ಬರ್ಬಹುದು, ಹುಬ್ಬಳ್ಳಿ ಬರ್ಬಹುದು, ನಮ್ದು 9-10 ಬ್ರಾಂಚಸ್ ಇದೆ. ಯಾವ ಬ್ರಾಂಚ್ ಅಲ್ಲಿ ಬೇಕಾದ್ರೂ ನೀವು ಕೆಲಸ ಮಾಡಬಹುದು. ಆದ್ರೆ ಒಂದು ಉದ್ದೇಶ, ನಮ್ಮ ಕಂಪನಿಗೆ ನೀವು ಬರ್ಬೇಕು, ನೀವು ಕೆಲಸ ಮಾಡ್ಬೇಕು ಅನ್ನೋ ಆಸೆ ನಿಮ್ಗಿತ್ತಪ್ಪ ಅಂದ್ರೆ ಫಸ್ಟ್ ನಿಮ್ ಕಡೆಗೆ ಗುರಿ ಇರ್ಬೇಕು. ಈ ಕಂಪನಿಗೆ ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ಈ ರೀತಿ ಮಾತುಗಳಿದೆ, ಇಲ್ಲಿ ಈ ರೀತಿ ಮೋಟಿವೇಶನ್ ಇದೆ, ಇದರಲ್ಲಿ ಈ ಕಂಪನಿಯಲ್ಲಿ ನಾನು ಕೂಡ ಒಬ್ಬ ವ್ಯಕ್ತಿ ಆಗ್ಬೇಕು, ಈ ಕಂಪನಿಯಲ್ಲಿ ನಂದು ಕೂಡ ಹೆಸರು ಮಾಡ್ಬೇಕು ಅಂತ ಹೇಳಿ ನೀವು ಗುರಿ ಇಟ್ಕೊಂಡು ಬಂದಾಗ ಮಾತ್ರ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಆಗೋಕೆ ಸಾಧ್ಯ ಇದೆ ಮೈ ಫ್ರೆಂಡ್ಸ್. ಯಾಕಂದ್ರೆ ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿ ಅಂತೆ ಅಂತ ನಾವು ಹೇಳ್ತೀವಿ. ಗರಿ ಇಲ್ಲದ ಹಕ್ಕಿಗೆ ಮೇಲೆ ಹಾರಾಡಕ್ಕೆ ಆಗಂಗಿಲ್ಲ. ಅದೇ ರೀತಿ ಮನುಷ್ಯನಿಗೂ ಕೂಡ, ನಿಮ್ಗೂ ಕೂಡ, ನನ್ಗೂ ಕೂಡ ಇವತ್ತು ಲೈಫಲ್ಲಿ ಗುರಿ ಇರ್ಲಿಲ್ಲ ಅಂತಂದ್ರೆ ನಾವೇನೂ ಸಾಧನೆ ಮಾಡಕ್ ಆಗಲ್ಲ. ಹಾಗಾಗಿ ನೀವು ನಮ್ಮ ಕಂಪನಿಗೆ ಬರೋ ಆಸೆ ಇತ್ತಪ್ಪ ಅಂತಂದ್ರೆ ಗುರಿ ಇಟ್ಕೊಂಡ್ ಬನ್ರಿ. ನಾನು ಕೂಡ ವರ್ಧನ್ FMCG ಕಂಪನಿಯಲ್ಲಿ ಒಬ್ಬ ಬ್ರಾಂಚ್ ಮ್ಯಾನೇಜರ್ ಆಗ್ಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ಬೇಕು ಅನ್ನೋ ಭರವಸೆಯಲ್ಲಿ ನಮ್ಮ ಕಂಪನಿಗೆ ಬನ್ನಿ ಮೈ ಫ್ರೆಂಡ್ಸ್. ನಮ್ಮ ಕಂಪನಿ ಬರ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ತಗೊಳ್ಳಿ 7204268019. ಇನ್ನೊಂದು ನಂಬರ್ ತಗೊಳ್ಳಿ 9164680436. ಈ ಎರಡು ನಂಬರಿಗೆ ಕರೆ ಮಾಡಿ. ನೀವೇನ್ ಹೇಳ್ತೀರಾ ಅದೇ ಡಿಸ್ಟ್ರಿಕ್ಟ್, ಅದೇ ತಾಲೂಕಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ. ಆದ್ರೆ ಒಳ್ಳೆ ಕೆಲಸ ಇದೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಖಾಲಿ ಇದ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಬರ್ತಾ ಬರ್ತಾ ನಮ್ಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಿಲ್ಲ. ಆ ಜಾಸ್ತಿ ವಯಸ್ಸು ಆಗೋ ತರನೇ ನಮಗ್ ಸಂಪಾದನೆನೂ ಕೂಡ ಜಾಸ್ತಿ ಆಗ್ಬೇಕು. ಖಾಲಿ ಕೂತ್ಕೊಂಡ್ರೆ ನಮಗ್ ಸಂಪಾದನೆ ಇಲ್ಲ, ನಮ್ಗೆ ಇನ್ಕಮ್ ಇಲ್ಲ. ಹಾಗಾಗಿ ಕೆಲಸದ ಕಡೆ ಗಮನ ಕೊಡಿ. ಕೆಲಸ ಮಾಡುವಂತವ್ರು ನೀವು ಆಗ್ರಿ. ಆರಾಮ ಇರ್ಲಿ, ಕಷ್ಟನೇ ಇರ್ಲಿ, ಕೆಲ್ಸಾನೇ. ಕಷ್ಟ ಪಟ್ರೆ ಸುಖ ಸಿಗ್ತೈತಿ, ಕಷ್ಟ ಪಡಿಲ್ಲ ಅಂತಂದ್ರೆ ನಮಗ್ ಸುಖ ಸಿಗಲ್ಲ. ಹಾಗಾಗಿ ಕೆಲಸ ಮಾಡಕ್ ಮನ್ಸ್ ಮಾಡಿ, ಖಾಲಿ ಇರಕ್ ಹೋಗ್ಬೇಡಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಏನಾದ್ರೂ ಬೇಕಿತ್ತಪ್ಪ ನಮ್ಮ ಕಂಪನಿ ಬಗ್ಗೆ ಅಂತಂದ್ರೆ ಈಗ ನಾನು ಕೊಟ್ಟಿದ್ನಲ್ಲ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.